ವೈಶಿಷ್ಟ್ಯತೆಗಳೇನು? ನಮ್ಮ ಶಾಸ್ತ್ರದಲ್ಲಿ ಬಂಧನದಿಂದ ಬಿಡಿಸ್ಕೊಳ್ಳೋ ಧರ್ಮವೇ ಹೇಳಿರೋದು. ಆದರೆ ಈ ಬಂಧ ಕಟ್ಟೋದು ಬಂಧನ ಅಲ್ವಾ? ಅಂದರೆ ಒಳ್ಳೆ ಕೆಲಸಕ್ಕೆ ನಮ್ಮನ್ನು ಬಂಧಿಸೋದೇ ಬಂಧನ. ಕಮಿಟ್ಮೆಂಟು ನಾವು ಅದನ್ನು ನೋಡಿದಾಗೆಲ್ಲ ನಮ್ಮಲ್ಲಿ ರೀವೈರಿಂಗ್ ಆಗ್ತಾ ಇರುತ್ತೆ. ನಾವು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದು ಮಾಡಬೇಕು, ಇದಕ್ಕೆ ಮಾತು ಕೊಟ್ಟಿದ್ದೀನಿ, ಇದು ನಡೆಸಬೇಕು, ನಾನು ಬದ್ಧನಾಗಿದ್ದೀನಿ, ನಾನು ಪ್ರತಿಜ್ಞೆ ತೊಗೊಂಡಿದ್ದೀನಿ ಅಂತ ನಮ್ಮ ಬುದ್ಧಿಯನ್ನು ಒಂದು ಕಡೆ ಥರ ಹೂಡೋದು ಅಂತಾರಲ್ಲ, ಆ ರೀತಿ ಇದು ಬಹಳ ಕಮಿಟ್ಮೆಂಟ್ನ ತರುತ್ತೆ. ಕಮಿಟ್ಮೆಂಟ್ ಈಸ್ ನಥಿಂಗ್ ಬಟ್ ಇನ್ನರ್ ಎನರ್ಜಿ, ಇನ್ನರ್ ಸ್ಟ್ರೆಂತ್. ಅದು ನಾವು ಎಲ್ಲದಕ್ಕೂ ಕಮಿಟ್ ಆಗಿದ್ದರೆ ರೆಸ್ಪಾಂಡ್ ಮಾಡ್ತೀವಿ, ಎಲ್ಲೂ ರಿಯಾಕ್ಟ್ ಮಾಡೋಲ್ಲ. ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಎಬಿಲಿಟಿ ಹೆಚ್ಚಾಗೋದು ಕಮಿಟ್ಮೆಂಟಿಂದ. ಈ ಕಮಿಟ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಎರಡೂ ನಮ್ಮಲ್ಲಿ ಇದ್ದಾಗ ನಾವು ಪ್ರತಿಯೊಂದನ್ನು ಕೂಡ ಯಾವುದು ಬಿಡದೆ ಎಲ್ಲಿ ಯಾವಾಗ ಏನು ಮಾಡಬೇಕೋ ಅದನ್ನು ಮಾಡ್ತೀವಿ. ಅಲ್ಲಿ ಎಲ್ಲೂ ರೆಸಿಸ್ಟೆನ್ಸ್ ಇರಲ್ಲ. ಅಲ್ಲಿ ನಾವು ಮಾಡುವಾಗ ಅಲ್ಲೊಂದು ಒಂದು ಕಂಟಿನ್ಯೂಟಿ ಇರುತ್ತೆ. ಅದಕ್ಕೆ ಬದ್ಧರಾಗಿ ನಾವು ಮಾಡೋದ್ರಿಂದ ಕನ್ಸಿಸ್ಟೆನ್ಸಿ ಇರುತ್ತೆ. ಇವೆಲ್ಲ ಗುಣಗಳು ಕೂಡ ಒಂದು ಬಂಧದಿಂದ ಬರುತ್ತೆ. ಅದನ್ನು ನೋಡಿದಾಗ ಜ್ಞಾಪಕ ಇರುತ್ತೆ. ಎಷ್ಟೋ ಜನ ಶಾಸ್ತ್ರಕ್ಕೆ ಇವತ್ತು ಬೆಳಗ್ಗೆ ಕಟ್ಕೊಂಡು ಸಾಯಂಕಾಲ ಬಿಚ್ಚೋರು ಇದ್ದಾರೆ. ಅವ್ರಿಗೇನು ಅದು ಕಟ್ಕೊಂಡಿದ್ದಕ್ಕೂ ಏನಿರಲ್ಲ, ಬಿಚ್ಚೋದಕ್ಕೂ ಏನಿರಲ್ಲ. ಅದು ನಾನು ಹೆಂಗೂ ಮಾಡಲ್ವಲ್ಲ, ನನಗೆ ಗೊತ್ತಿದೆ, ನಾನು ಯಾಕೆ ಕಟ್ಕೋಬೇಕು ಅನ್ನೋ ಆ ಥರ ಒಂದು ಉದಾಸೀನತೆಯೂ ಇದೆ. ಯಾವಾಗ ಅವರಿಗೆ ಇನ್ವಾಲ್ವ್ ಆಗೋಕ್ಕೆ ಬೇಡವೋ ಅಂಥವರು ಕಟ್ಕೊಳ್ಳೇಬಾರ್ದು ಅಂತಲೂ ಗೊತ್ತಿಲ್ಲ. ಅದೊಂದು ಫ್ಯಾಷನ್, ಅದು ಬಂಧ ಹಾಕ್ಕೊಳ್ಳೋದು ಒಂದು ಫ್ಯಾಷನ್ನು. ಆಮೇಲೆ ಅದೆಲ್ಲೋ ಎಲ್ಲೋ ಬಿಚ್ಚಿಡೋದು ಎಲ್ಲ. ಶನಿವಾರವೂ ಅಷ್ಟೇ, ಬಂಧಗಳು ಅಷ್ಟೇ. ಆಮೇಲೆ ಪೂಜೆ ಮಾಡಿ ಕಟ್ಕೊಳ್ಳೋ ದಾರನೂ ಅಷ್ಟೇ, ಸರಿಯಾಗಿ ಅದನ್ನು ತೊಗೊಂಡೋಗಿ ಎಲ್ಲಾದರೂ ಒಂದು ಕಡೆ ವಿಸರ್ಜನೆ ಮಾಡಬೇಕು ಅನ್ನೋದು ಇರಲ್ಲ. ಇದೆಲ್ಲ ಗಮನಿಸ್ತಾ ಇದ್ದರೆ ನಾವು ಅರ್ಧಂಬರ್ಧ ಅರ್ಥ ಮಾಡ್ಕೊಂಡಿದ್ರೆ ಯಾವುದರಲ್ಲೂ ಪರಿಪೂರ್ಣವಾಗಿ ಭಾಗವಹಿಸೋಕ್ಕೂ ಆಗಲ್ಲ, ಅದರ ಅನುಭವನೂ ಸಿಕ್ಕಲ್ಲ. ಅದು ಸಿಕ್ಕಲಿ ಅಂತ ಶಾಸ್ತ್ರ ನಮ್ಮನ್ನು ಬಂಧಿಸಿ, ನೋಡು ಇದನ್ನು ಕಟ್ಕೊಂಡಿದ್ಯಾ, ಇಷ್ಟು ದಿನ ವ್ರತ ಮಾಡಬೇಕು, ಇಷ್ಟು ದಿನ ಮಾಡಿದ್ರೆ ಪದೇ ಮಾಡ್ತಾಯಿದ್ರೆ ನಿನ್ನ ಹಳೆ ಪ್ಯಾಟ್ರನ್ ನಿಂದ ಬ್ರೇಕ್ ಆಗುತ್ತೆ. ಹೊಸದನ್ನು ನೀನು ಸೃಷ್ಟಿ ಮಾಡಿ, ಹೊಸದು ಕಂಟಿನ್ಯೂಸ್ ಆಗಿ ಮಾಡಿ, ಅದು ನಿನಗೆ ಎಲಿವೇಟೆಡ್ ಲೆವೆಲ್ಗೆ ಕರ್ಕೊಂಡು ಹೋಗ್ಬೋದು. ಅದು ಕಾನ್ಸ್ಟೆಂಟಾಗಿ ನೀನನ್ನು ಆ ರೀತಿ ಇಟ್ಟಿರ್ಬೋದು. ಒಂದು ಪರಿವರ್ತನೆಗೋಸ್ಕರ ಇದೆಲ್ಲ ಬೇಕಾಗತ್ತೆ. ಅಮ್ಮ, ಬಹಳಷ್ಟು ಸಲ ಹೋಮ ಅನ್ನುವಂತಹ ಒಂದು ಕ್ರಿಯೆ ಏನಿದೆ ಅದು ಇವಾಗ ಕಾರ್ಯಕ್ರಮವಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ. ಅದನ್ನ ನಾವು ಮತ್ತೆ ಪುನಃ ಕ್ರಿಯೆಯಾಗಿ ಕನ್ವರ್ಟ್ ಮಾಡೋಕ್ಕೆ ಅಥವಾ ಅದನ್ನ ಕ್ರಿಯೆಗೆ ಬರೋಕೆ ನಾವು ಏನು ಮಾಡಬೇಕು ಅಮ್ಮ? ಯಾವುದು ಶಾಸ್ತ್ರದಲ್ಲಿ ಇದೆಯೋ, ಶಾಸ್ತ್ರ ಬೋಧನೆ ಮಾಡಿದೆಯೋ ಅದನ್ನು ಧರ್ಮ ಅಂತೀವಿ. ಧರ್ಮದಲ್ಲಿ ಇದ್ದಿದ್ದು ಆಚರಣೆ ಆಗೋದನ್ನು ಧರ್ಮಾಚರಣೆ ಅಂತೀವಿ. ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ದು ಅನಾಚಾರ ಅಂತೀವಿ. ಪೂಜೆ, ಹೋಮ ಇತ್ಯಾದಿಗಳೆಲ್ಲ ಸದಾಚಾರ ಆಗಿದ್ದರಿಂದ ಇಲ್ಲಿ ಆಚರಣೆ ಎಲ್ಲಿಂದ ಆಗಬೇಕು? ಶಾಸ್ತ್ರದಲ್ಲಿ ಇದ್ದ ಹಾಗೆ ಆಗಬೇಕು, ಶಾಸ್ತ್ರ ಸಮ್ಮತಿಯಿಂದ ಆಗಬೇಕದು. ಇಲ್ಲದೆ ಇದ್ದರೆ ಅದು ಅನಾಚಾರ ಆಗುತ್ತೆ. ಯಾಕೆ ಕಾರ್ಯಕ್ರಮ ಆಗಿದೆ? ನಮಗೆ ಆ ಶಾಸ್ತ್ರದಲ್ಲಿ ಇರುವ ಬೋಧನೆ ಏನಿದೆ, ಧರ್ಮದ ಬೋಧನೆ ಏನಿದೆ, ಧರ್ಮಸೂತ್ರಗಳು ಏನು, ಯಾತಕ್ಕೆ ನಾವು ಮಾಡ್ತಾ ಇದ್ದೀವಿ, ಇದನ್ನು ಯಾಕೆ ಮಾಡಬೇಕು, ಯಾವ ಥರ ಮಾಡಬೇಕು, ಈ ಡಿಸಿಪ್ಲಿನ್ ಎಲ್ಲ ಶಾಸ್ತ್ರದಲ್ಲಿ ಬರುತ್ತಲ್ವ. ಅದಕ್ಕೆ ಅನುಗುಣವಾಗಿ ಹೋಮ, ಅದಕ್ಕೆ ಅನುಗುಣವಾಗಿ ಪೂಜೆ, ಅದಕ್ಕೆ ಅನುಗುಣವಾಗಿ ನಮ್ಮ ಕಾರ್ಯಗಳೆಲ್ಲ ಇರುತ್ತೆ. ಇದು ಭಾವನೆಗೆ ಬರಬೇಕು, ನಂಬಿಕೆ ಬರಬೇಕು. ಆಗ ನಾವು ಇದನ್ನು ಒಂದು ನಮ್ಮ ಮೇಲೆ ಮಾಡಿಕೊಡೋ ಪ್ರಯೋಗ ಮತ್ತು ಇದು ನಮ್ಮ ಜರ್ನಿಗೆ ಅನುಕೂಲ ಆಗುವಂಥ ಸಾಧನವಾಗುತ್ತೆ. ಇದು ಬರೀ ಸೆಲೆಬ್ರೇಷನ್ ಆಗಲ್ಲ, ಕಾರ್ಯಕ್ರಮ ಆಗಲ್ಲ. ಕಾರ್ಯಕ್ರಮ ಆಗಿಬಿಟ್ಟಿದೆ. ಯಾಕೆ ಅಂದರೆ ನಾವು ಶಾಸ್ತ್ರವನ್ನು ಬಿಟ್ಟು, ಆ ಬೋಧನೆ ಏನಿದೆ ಆ ಧರ್ಮವನ್ನು ಬಿಟ್ಟು ನಾವು ಮಾಡ್ತಾಯಿದ್ದೀವಿ. ಹೊರಗಡೆಯಿಂದ ನೋಡೋದಕ್ಕೆ ಕಾರ್ಯಕ್ರಮ, ಆದರೆ ಅಲ್ಲಿ ನಮಗೆ ಅನಾಚಾರವೇ ಆಗುತ್ತೆ. ಅಲ್ಲಿ ನಮಗೆ ಶಾಸ್ತ್ರಕ್ಕೆ ನಾವು ವಿರುದ್ಧವಾಗಿ ನಡ್ಕೊಳ್ತಾ ಇದ್ದೀವಿ. ಅಲ್ಲಿ ದೋಷ ಇರುತ್ತೆ. ಅದಕ್ಕೆ ತಾಯಿಯನ್ನು ನಾವೇನು ಹೇಳ್ತೀವಿ, ಆ ಲಲಿತಾ ಸಹಸ್ರನಾಮದಲ್ಲಿ ಏನು ಹೇಳ್ತೀವಿ ನಾವು, ಅದೊಂದು ಶ್ಲೋಕನೇ ಇದೆ, ಅವಳ ನಾಮದಲ್ಲಿ ಬರುತ್ತದು. ಏನು ದುಷ್ಟ ದೂರ ಅಂತ. ಯಾರು ಅನಾಚಾರ ಮಾಡ್ತಾರೆ ಅವರು ದುಷ್ಟರು.
ಅವ್ರನ್ನ ದೂರ ಇಡ್ತಾಳೆ ಅವಳು ದೂರನೇ ಅವರಿಂದ. ನಾವು ಏನೇ ಮಾಡಿದ್ರೂ ನಾವು ಅವಳಿಂದ ದೂರ. ನಾವು ಕಾರ್ಯಕ್ರಮ ಮಾಡಿದ್ರೆ ಪ್ರಯೋಜನ ಇಲ್ಲ, ನಾವು ಅವಳಿಂದ ದೂರ ಇರ್ತೀವಿ. ಹೋಮ ಒಂದು ಕಾರ್ಯಕ್ರಮವಾಗಿಬಿಟ್ರೆ, ಅದು ಪೂಜೆ ಆಗದೇ ಇದ್ದರೆ, ಅದು ನಮಗೆ ಸಾಧನ ಆಗದೇ ಇದ್ದರೆ, ಅದು ಬರೀ ಸೆಲಿಬ್ರೇಷನ್ ಆದರೆ, ತೋರಿಕೆ ಆದರೆ, ಜನ ಬರ್ಬೋದು, ಊಟ ಮಾಡ್ಬೋದು, ಎಲ್ಲನೂ. ಮದುವೆ ಇರ್ಬೋದು, ಹೋಮ ಮಾತ್ರ ಅಲ್ಲ, ಮದುವೆನೂ ಕೂಡ ಒಂದು ಹೋಮನೇ. ಏನೆಲ್ಲ ನಾವು ಹುಟ್ಟಿದ ಹಬ್ಬನೂ ಹೋಮನೇ. ಎಲ್ಲವೂ ಕೂಡ ಬರೀ ತೋರಿಕೆ ಆಗೋಗುತ್ತೆ. ಅದಕ್ಕೆ ಇದು ದೇವಿ ಅಂಥವ್ರನ್ನ ದೂರ ಇಡ್ತಾಳೆ. ದುರಾಚಾರ, ದುಷ್ಟ ದೂರ, ದುರಾಚಾರ, ಅವಳು ದುರಾಚಾರನ ದೂರ ಇಡ್ತಾಳೆ. ಆದರೆ ಆ ತಾಯಿಯನ್ನು ಸೇರಿಸ್ಕೊಂಡ್ರೆ, ಆ ಪರಮಾತ್ಮನೇ ಗುರಿ ಆದರೆ ಅದನ್ನು ಶಮನ ಮಾಡ್ತಾಳೆ. ಆ ಥರ ಬರೋದು ಮಾಯೆನಲ್ಲಿ. ಎಲ್ಲರೂ ಕಾಣಬೇಕು, ಎಲ್ಲರೂ ನೋಡಬೇಕು, ಎಲ್ಲರೂ ಸರಿ ಅನ್ಬೇಕು, ಹಬ್ಬ ನಾನು ಚೆನ್ನಾಗಿ ಮಾಡಿದೆ ಅಂತ ಎಲ್ಲರೂ ಹೇಳಬೇಕು ಇದೆ. ಆದರೆ ಅಲ್ಲಿ ತಾಯಿ ಇದ್ದರೆ ಮಾತ್ರ ಆ ದುರಾಚಾರವನ್ನು ಶಮನ ಮಾಡ್ತಾಳೆ. ದುಷ್ಟ ದೂರ, ದುರಾಚಾರ ಶಮನಿ, ದೋಷವರ್ಜಿತ. ಆ ಪ್ಯೂರಿಟಿ ಒಂದು ಇರಬೇಕು, ಎಸೆನ್ಸ್ ಇರಬೇಕು. ವಿತೌಟ್ ಎಸೆನ್ಸ್, ನೋ ಟೆಂಪಲ್, ನೋ ಗುರು, ನೋ ನಾಲೆಡ್ಜ್ ವಿಲ್ ಹೆಲ್ಪ್ ಯು ಇನ್ ಯುವರ್ ಜರ್ನಿ. ಅಮ್ಮ, ಇವತ್ತು ಬಹಳಷ್ಟು ಸಲ ನಾವು ಹುಟ್ಟನ್ನ ಆಚರಿಸ್ತೀವಿ, ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡ್ಕೋತೀವಿ ಒಬ್ರಿಗೊಬ್ರಿಗೆ. ಆದ್ರೆ ನಾವು ಸಾವನ್ನ ಆಚರಿಸೋದು ಬಹಳ ಕಮ್ಮಿ, ಆಚರಿಸೋದೇ ಇಲ್ಲ, ತುಂಬಾ ರೇರ್. ಈ ಸಾವನ್ನ ಆಚರಿಸ್ಬೇಕಾದ್ರೆ ನಮ್ಗೆ ಯಾವ ರೀತಿಯ ವೇದಜ್ಞಾನ ಬೇಕಾಗತ್ತೆ? ವೇದಜ್ಞಾನಕ್ಕಿಂತ ಭೇದ ಇಲ್ಲದೆ ಇರುವ ಅಭೇದ ಜ್ಞಾನ ಬೇಕು. ಸಾವಿಗೂ ಹುಟ್ಟಿಗೂ ಏನೂ ವ್ಯತ್ಯಾಸ ಇಲ್ಲ. ಎರಡೂ ಒಂದೇ ನಾಣ್ಯದ ಎರಡು ಮುಖ. ಹುಟ್ಟು ಹೇಗೋ ಸಾವು ಹಾಗೆಯೇ ಒಂದು ಎಪಿಸೋಡ್. ತುಂಬ ಸತಿ ಹೇಳಿದ್ದೀನಿ. ಆದರೆ ಇದನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಇದನ್ನು ಒಪ್ಕೊಂಡ ಹಾಗೆ, ಇಲ್ಲಿ ಖುಷಿ ಪಟ್ಟ ಹಾಗೆ, ಆ ಖುಷಿಯ ಹಿಂದೆಯೇ ಒಂದು ದುಃಖವೂ ಬಂದಿರುತ್ತೆ, ಭಯವೂ ಬಂದಿರುತ್ತೆ. ಇಷ್ಟು ಚೆನ್ನಾಗಿದೆ, ಇದು ಯಾವಾಗ, ಇದನ್ನು ಹುಷಾರಾಗಿ ನೋಡ್ಕೋಬೇಕು, ಇದೆಲ್ಲ ಹೊಟ್ಟೋಗುತ್ತೋ, ಹೇಗಾಗ್ಬಿಡುತ್ತೋ, ಆ ಕಾಳಜಿ ತಂದೆ ತಾಯಿಗೆ ಮಗು ಹುಟ್ಟಿದ ತಕ್ಷಣ ಬರುತ್ತೆ. ಅದಕ್ಕೆ ಆಶೀರ್ವಾದ ಬೇಕು ಅಂತ ಹೇಳಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು ಪ್ರತಿ ವರ್ಷ. ಒಂದೊಂದು ವರ್ಷವೂ ಚೆನ್ನಾಗಿರಲಿ, ಆರೋಗ್ಯ ಇರಲಿ, ಶಾಂತಿ ಇರಲಿ, ನೆಮ್ಮದಿ ಇರಲಿ, ಇದೆಲ್ಲ ವಿಶಸ್. ಇದು ಸೆಲೆಬ್ರೇಷನ್ ಅನ್ನೋಕ್ಕಿಂತ ವಿಶಸ್ಸು. ಆ ರೀತಿ ಆಗಿದ್ದರೆ, ಆ ರೀತಿ ಆಗೋಕ್ಕೆ, ಆ ರೀತಿ ಆಗ್ತಾಯಿದ್ರೆ ಖುಷಿನ ಸೆಲೆಬ್ರೇಟ್ ಮಾಡ್ತೀವಿ. ಏನಾದ್ರೂ ಇಷ್ಟು ಬೆಳವಣಿಗೆಯಲ್ಲಿ ಬುದ್ಧಿ ಜಾಸ್ತಿ ಆಗಿ ಮಕ್ಕಳು ಚೆನ್ನಾಗಿ ಆಗ್ತಾಯಿದ್ರೆ ಇದೆಲ್ಲ ಸೆಲೆಬ್ರೇಷನ್. ಆದರೆ ಅದರ ಜೊತೆಗೆ ಒಂದು ಭಯ ಇದೆ. ಎಲ್ಲಿ ಹೊರಟೋಗುತ್ತೋ, ಎಲ್ಲಿ ಕಿತ್ತೋಗುತ್ತೋ, ಬಿದ್ದೋಗುತ್ತೋ, ಎಲ್ಲಿ ಮುರಿದೋಗುತ್ತೋ ಅನ್ನೋದು ಭಯ ಇರುತ್ತಲ್ಲ ಆ ವಸ್ತು. ಹಾಗೆ ನಮಗೆ ಪ್ರತಿಯೊಬ್ಬರೂ ಕೂಡ ಬೆಲೆ ಬಾಳುವಂಥದ್ದು ಜೀವನ, ಇದು ಚೆನ್ನಾಗಿರಬೇಕು ಅನ್ನೋದು ಇರುತ್ತೆ ಜೊತೆಗೇ. ಯಾಕೆ ನಮಗೆ ಡೀಪ್ ಇನ್ಸೈಡ್ ವಿ ನೋ ಲೈಫ್ ಈಸ್ ವೆರಿ ಶಾರ್ಟ್, ವೆರಿ ಟೆಂಪರರಿ. ಡೆತ್ ಹ್ಯಾಸ್ ಟು, ವಿ ಹ್ಯಾವ್ ಟು ಫೇಸ್ ಡೆತ್ ಹ್ಯಾಸ್ ಟು ಕಮ್. ಅದನ್ನು ಬಿಟ್ಕೊಡೋ ತೊಂದರೆ ಇದೆಯಲ್ಲ, ಅದು ಎಲ್ಲರಿಗೂ ಕೂಡ ಆಗುತ್ತೆ. ಅಲ್ಲಿ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ಅದನ್ನು ನಾವು ಎಷ್ಟೇ ಜ್ಞಾನ ಇದ್ದರೂ ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ. ಬಿಕಾಸ್ ನಾವು ಕೊಟ್ಟಿರ್ತೀವಿ, ಇಲ್ಲಿ ಒಂದು ಪ್ರೀತಿ ಕೊಟ್ಟಿರ್ತೀವಿ, ಪ್ರೇಮ ಕೊಟ್ಟಿರ್ತೀವಿ. ಅದರಿಂದ ಆ ಭಾವನೆಗಳು ಎಲ್ಲೂ ಹೋಗಲ್ಲ. ನಿಜವಾಗ್ಲೂ ಕೊಟ್ಟಿದ್ರೆ ಅದು ಹಿಂಗೆ ಕೊಡೋಕ್ಕಾಗಲ್ವಲ್ಲ, ಅಥವಾ ಆ ಥರ ಸಿಗಲ್ವಲ್ಲ, ಈ ಭಾವನೆಗಳೆಲ್ಲ ಸಹಜ. ಆದರೆ ಆ ಟೈಮ್ನಲ್ಲಿ ನಾವು ಕಲಿಯೋದು ಜಾಸ್ತಿ. ಹಾಗೆ ಅಂತ ನಗ್ನಗ್ತಾ ಇರಬೇಕು ಅಂತಲೂ ಇಲ್ಲ, ಅಳ್ತಾ ಇರಬೇಕು ಅಂತಲೂ ಇಲ್ಲ. ಆ ರಿಯಲೈಸೇಷನ್ ತುಂಬ ಕೊಡುತ್ತೆ, ತುಂಬ ಡಿಟ್ಯಾಚ್ಮೆಂಟ್ ಬರುತ್ತೆ, ತುಂಬ ಅರ್ಥ ಆಗುತ್ತೆ. ತುಂಬ ವಿಶ್ ಮಾಡ್ತೀವಿ. ಹೇಗೆ ಬರ್ತ್ಡೇಗೆ ವಿಶ್ ಮಾಡ್ತೀವೋ ಹಾಗೆ ಅವ್ರನ್ನ ಅಷ್ಟೇ ಚೆನ್ನಾಗಿ ಮುಂದಿನ ಒಂದು ಜನ್ಮ ತಗೊಳ್ಳೋಕ್ಕೆ ಶಾಂತವಾದ ಒಂದು ವಾತಾವರಣ ಸೃಷ್ಟಿ ಮಾಡ್ತೀವಿ. ಅವ್ರಿಗೆ ವಿಶ್ ಮಾಡ್ತೀವಿ. ಅವ್ರಿಗೆ ಮಾಡಬೇಕಾದ್ದೆಲ್ಲ ಕರ್ತವ್ಯಗಳನ್ನು ಶಾಸ್ತ್ರೋಕ್ತವಾಗಿ ಮಾಡ್ತೀವಿ. ಇದೆಲ್ಲ ಯಾಕೆ ಮಾಡ್ತೀವಿ? ಅವ್ರು ಚೆನ್ನಾಗಿರಲಿ ಅನ್ನೋದು. ಹೊಟ್ಟೋದ್ರೂ ಅವ್ರ ಪ್ರಾಬ್ಲಮ್ ಸಾಲ್ವ್ ಆಯಿತು ಅಲ್ಲ. ಯಾವತ್ತೂ ಯಾರ ಪ್ರಾಬ್ಲಮ್ಮು ಸಾಲ್ವ್ ಆಯಿತು ಅಲ್ಲ. ಯಾಕೆ ಅಂದರೆ ಅದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಅದು ನಮ್ಮ ಕರ್ಮದಿಂದ ನಮ್ಮ ಜೊತೆಗಿರ್ತಾರೆ. ಬೇರೆ ರೂಪದಲ್ಲಿ ಖಂಡಿತ ಬರ್ತಾರವರು.
ಖಂಡಿತ ನಾವೇನಾದ್ರೂ ಅವರಿಗೆ ಮಾಡೋದೆಲ್ಲ ಮಾಡದೇ ಇದ್ದರೆ, ಪ್ರೀತಿಯಿಂದ ಮಾಡದೇ ಇದ್ದರೆ, ಶಾಸ್ತ್ರೋಕ್ತವಾಗಿ ಹೇಗೆ ಹಬ್ಬ ಹರಿದಿನಗಳನ್ನ ಮಾಡ್ತಿದ್ವೋ ಆ ರೀತಿ ಮಾಡದೇ ಇದ್ದರೆ, ಅವ್ರಿಗೆ ತೃಪ್ತಿ ಆಗದೇ ಇದ್ದರೆ, ಪುನಃ ಅತೃಪ್ತ ಆತ್ಮಗಳು ಪುನಃ ಬಂದು ನಮ್ಮನ್ನು ಕಾಡೋದು. ಮತ್ತು ನಮ್ಮ ಜನ್ಮದಲ್ಲೇ ಯಾವುದೋ ಒಂದು ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲೋ ಬಂದು ಪುನಃ ಅದು ವಾಪಸ್ ನಮ್ಮನ್ನು ಕಾಡುತ್ತೆ. ಈ ಲೆಕ್ಕದಿಂದ ಯಾರೂ ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಸಾವು ನಮಗೆ ತುಂಬ ವಿಷಯಗಳಿಂದ ಬಿಡುಗಡೆ ಆಗುತ್ತೆ, ತುಂಬ ವಸ್ತುಗಳಿಂದ ನಮಗೆ ಬಿಡುಗಡೆ ಆಗುತ್ತೆ, ತುಂಬ ವ್ಯಕ್ತಿಗಳಿಂದ ವ್ಯಾಮೋಹದಿಂದ ಬಿಡುಗಡೆ ಮಾಡುತ್ತೆ. ಸಾವನ್ನು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಜೀವನ ಅರ್ಥ ಆಗುತ್ತೆ. ಯಾರು ಜೀವನ ಅರ್ಥ ಮಾಡಿಕೊಂಡು ಅವರು ಸಾವನ್ನು ಎದುರಿಸ್ತಾರೋ ಅವ್ರು ಭಾಳ ಮೀನಿಂಗ್ಫುಲ್ಲಾಗಿ ಸಾವನ್ನು ಆಚರಣೆ ಮಾಡ್ತಾರೆ. ಅಮ್ಮ, ಸಾಮಾನ್ಯವಾಗಿ ನಾವು ಪೂಜೆಯಲ್ಲಿ ಹೇಳುವಂತಹ ಮಂತ್ರಗಳಾಗಿರ್ಬೋದು ಅಥವಾ ಪೂಜೆಯಲ್ಲಿರುವ ಮಂತ್ರಗಳು ಏನೆಲ್ಲ ಹೇಳ್ತಿದ್ರು ನಮ್ಮ ಭಾವಕ್ಕೆ ಬರುತ್ತೆ. ಕೆಲವೊಂದ್ಸತಿ ಆ ಭಾವಕ್ಕೆ ಬಂದು ಅದು ಭಕ್ತಿಯಾಗಿ ಕನ್ವರ್ಟ್ ಆಗೋಕ್ಕೆ ಮುಂಚೆ ಆಚರಣೆಯಲ್ಲೇ ಮುಗ್ದೋಗುತ್ತೆ. ಅಮ್ಮ, ಅದು ಯಾಕೆ ಹಾಗೆ? ಇಲ್ಲಿ ಇದು ಒಳ್ಳೆ ಪ್ರಶ್ನೆ. ಆಚರಣೆ ಮೊದಲು, ಭಾವನೆ ಮೊದಲು ಅಂತ. ಸ್ಥೂಲವಾಗಿದ್ದಾಗ ನಾವು ಆಚರಣೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಭಾವನೆ ಮಾಡ್ತಾ 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 ಆ್ಯಕ್ಷನ್ನಲ್ಲಿ ಫೀಲಿಂಗ್ ಸೇರ್ಬೋದು, ಸೇರದೇನೂ ಇರ್ಬೋದು. ಅಕಸ್ಮಾತ್ ಸೇರಿದ್ರೆ ಆಸಕ್ತಿಯಿಂದ ಒಂದು ಭಾವನೆ ನಮ್ಗೆ ಅನುಭವಕ್ಕೆ ಬರುತ್ತೆ, ಪುನಃ ಆಚರಣೆಯಲ್ಲಿ ನಮ್ಮ ಗಮನ ಹೊರಟೋಗುತ್ತೆ. ಇದು ಯಾವಾಗಲೂ ಪೂಜೆ ಅನ್ನೋದು ಆಂತರ್ಯಕ್ಕೆ ಸಂಬಂಧಪಟ್ಟಿದ್ದು. ಹೊರಗಡೆಯಿಂದ ನಾವು ಏನೇನು ಮಾಡ್ತೀವಿ ಅದು ಒಳಗಡೆ ಆಳವಾಗಿ ಒಂದೊಂದು ಹಂತಕ್ಕೆ ತಲುಪೋದಕ್ಕೆ ಇರೋದು. ಆ ಪೂಜಾ ವಿಧಾನಗಳು ಕೂಡ ಅಷ್ಟೇ. ದೇಹ ಶುದ್ಧಿ, ಆಮೇಲೆ ಮನಸ್ಸಿನ ಶುದ್ಧಿ, ಅಂತಃಕರಣ ಶುದ್ಧಿ, ಹಾಗೆ ಒಂದೊಂದು ಪ್ಯೂರಿಫಿಕೇಷನ್ನು ಫ್ರಮ್ ಪೆರಿಫೆರಿ ಟು ದಿ ಸೆಂಟರ್. ಆ ಥರನೇ ಮಂತ್ರಗಳಿರೋದು. ಅದಕ್ಕೆ ನಾವು ತಯಾರಾಗಬೇಕು. ಎರಡನೇದು ಭಕ್ತಿ ಅಂತ ಹೇಳಿದ್ವಿ. ನಾವು ಪೂಜೆ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಪ್ರತಿಫಲ ಅಪೇಕ್ಷೆ ಇದ್ದಾಗ, ಆಸೆಗಳಿದ್ದಾಗ, ಇನ್ನೂ ವ್ಯಾಮೋಹಗಳಿದ್ದಾಗ, ನನಗೆ ಬೇಕು ಪರಮಾತ್ಮ ಇದನ್ನು ಕೊಡಬೇಕು, ಇದು ಮಾಡಲೇಬೇಕು, ಅದಕ್ಕೆ ನಾನು ಪೂಜೆ ಮಾಡ್ತಿದ್ದೀನಿ ಅನ್ನೋ ಒಂದು ಲೋಭಿತನ, ಗ್ರೀಡ್ ಇದ್ದಾಗ, ಬೇರೆಯವ್ರಿಗೆ ಸಿಕ್ಕಿದೆ ನನಗೆ ಸಿಕ್ಕಿಲ್ಲ, ಅವ್ರು ಪೂಜೆ ಮಾಡಿದರೆ ಸಿಕ್ಕಿದೆ ನಾನು ಪೂಜೆ ಮಾಡಿದ್ರೆ ಸಿಕ್ಕತ್ತೆ ಅನ್ನುವ ಒಂದು ಮಾತ್ಸರ್ಯ ಎನ್ವಿ ಇದ್ದರೆ ನಮ್ಮಲ್ಲಿ, ಆಮೇಲೆ ನಮ್ಮೂರಿಗೆ ಮಾತ್ರ ಒಳ್ಳೆಯದಾಗಲಿ, ನನಗೆ ಮಾತ್ರ ಒಳ್ಳೆಯದಾಗಲಿ ಅನ್ನೋ ವ್ಯಾಮೋಹ ಇದ್ದರೂ ಕೂಡ ಎಷ್ಟೇ ಭಕ್ತಿಯಿಂದ ಶ್ರದ್ಧೆಯಿಂದ ಒಂದು ಚಾಲೆಂಜಿಂದ ನಾವು ಪೂಜೆ ಮಾಡಿ ನಾನು ಪರಮಾತ್ಮನಿಂದ ನಾನು ಗಿಟ್ಟಿಸ್ಕೋತೀನಿ, ನಾನು ಮಾಡೇ ಮಾಡ್ತೀನಿ ಅಂದರೂ ಕೂಡ ಭಕ್ತಿ ಇಲ್ಲ. ಅಲ್ಲಿ ಶ್ರದ್ಧೆ ಇದ್ದರೂ ಭಕ್ತಿ ಇಲ್ಲ. ನಮ್ಮ ಉದ್ದೇಶ ಇಲ್ಲ, ಸರಿಗಿಲ್ಲ, ಸ್ವಾರ್ಥ ಇದೆ. ಯಾವಾಗ ನಮ್ಮಲ್ಲಿ ಕಾಮ ಕರಗಿ, ಮೋಹ ಇಲ್ಲದೆ, ಯಾರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳದೆ, ಮಾತ್ಸರ್ಯವೂ ಇಲ್ಲದೆ, ಇಂಥವ್ರಿಗೋಸ್ಕರ ಇಂಥ ಅದಕ್ಕೆ ಅನ್ನೋ ಯಾವ ಕಾರಣಗಳೂ ಇಲ್ಲದೆ, ನಮ್ಮ ಮನಸ್ಥಿತಿಯಲ್ಲಿ ಏನೂ ಇಲ್ಲ, ನನಗೆ ನೀನೇ ಬೇಕು, ನನ್ನನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ ನಾನು ಅಂತ ಭಾವನೆ ಕಾಮದಿಂದ ಪರಿವರ್ತನೆಗೊಂಡು ಪ್ರೇಮ ಆಗುತ್ತಲ್ಲ, ಆ ಪ್ರೇಮ ಬಹಳ ಮುಖ್ಯ. ಆಗಲೇ ಒಂದು ಸೌರಭ ಕಾಣಿಸೋದು. ಆ ಪ್ರೇಮದ ಹೂವು ಹೃದಯದಲ್ಲಿ ಅರಳತ್ತೆ ಹೊತ್ತು ತಲೆನಲ್ಲಿ ಅರಳಲ್ಲ. ಪ್ರೇಮದ ಹೂವು ಭಾವನೆಯಿಂದ ಭಕ್ತಿಯಲ್ಲಿ ಅರಳತ್ತೆ. ಆ ಪ್ರೇಮದ ಹೂವೇ ನಿಜವಾದ ಪ್ರಥಮ ಸ್ಟೆಪ್ ಆ ಭಕ್ತಿ ಮತ್ತು ಭಗವಂತನ ಸೇರೋದಕ್ಕೆ. ಶುದ್ಧವಾದ ಅನ್ಕಂಡೀಷನಲ್ ಆಗೋದು ಪ್ರೇಮ ಸೌರಭ ಏನಿದೆ ಅದು ಭಕ್ತಿ. ಅದನ್ನು ಆ ಪ್ರೇಮವೂ ಕೂಡ ಭಕ್ತಿ ಆಗಬೇಕಾದ್ರೆ ಹಂತಗಳನ್ನು ತೆಗೆದುಕೊಳ್ಳುತ್ತೆ. ಒಂದು ನಿಯರ್ನೆಸ್, ಕ್ಲೋಸ್ನೆಸ್, ಟುಗೆದರ್ನೆಸ್, ಒನ್ನೆಸ್, ಈ ಥರ ಸಾಯುಜ್ಯದಲ್ಲಿ ಸೇಮ್ ಪ್ರೇಮನೇ ಭಕ್ತಿ ಅಲ್ಲಿ ಎಕ್ಸ್ಪ್ಲೋಡ್ ಆಗುತ್ತೆ. ಪರಮಾತ್ಮ ಆಗುವಂಥದ್ದು, ಭಗವಂತನಾಗುವಂಥದ್ದು ಭಕ್ತಿನೇ. ಆ ಭಕ್ತಿಗೆ ಒಬ್ಬ ಭಕ್ತ, ಸರಿಯಾದ ಭಕ್ತ, ಎಲ್ಲ ಹಂತಗಳನ್ನು ಅನುಭವಿಸಿ ಹೋಗುವ ಭಕ್ತ, ಯಾತ್ರೆ ಮಾಡೋ ಭಕ್ತ ಬೇಕು.
ಜ್ಯೋತಿಷ್ಯ ಅನ್ನುವಂಥದ್ದು ಇವತ್ತು ಒಂದು ಸಬ್ಜೆಕ್ಟ್ ಆಗಿದೆ. ಅದನ್ನ ಸ್ಪಿರಿಚುಯಾಲಿಟಿಗೆ ರೆಫರ್ ಮಾಡಬೇಕಾದ್ರೆ ಮೆಡಿಟೇಷನ್ ಯಾವ್ದಾದ್ರೂ ಇದೆಯಾ ಅಮ್ಮ? ಜ್ಯೋತಿಷ್ಯ ಅಂತ ಬಂದಾಗ ಎಲ್ಲರಿಗೂ ಮನಸ್ಸಿಗೆ ಬರೋದು ಭವಿಷ್ಯ ಅಂತ. ಈಗೇನು ನಡೀತಾ ಇದೆ ನಮ್ಮ ಹಣೆ ಬರ ನಮಗೆ ಗೊತ್ತು, ಮುಂದೇನಾಗತ್ತೆ ಹೇಳಿ ಅಂತ ಜ್ಯೋತಿಷ್ಯ ಕೇಳಬೇಕು, ಶಾಸ್ತ್ರ ಕೇಳಬೇಕು, ಮುಂದೇನಾಗತ್ತೆ ಅಂತ. ಭವಿಷ್ಯ ಯಾವ ಜ್ಯೋತಿಷ್ಯಕಾರನಿಗೆ ಭವಿಷ್ಯ ಗೊತ್ತು? ನಾಳೆ ಏನಾಗುತ್ತೆ ಅಂತ. ದೇವರಿಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ದೇವ್ರಿಗೆ ಗೊತ್ತು ನಾಳೆ ಏನಾಗುತ್ತೋ ಅದರ ಒಂದು ಅಡಿಪಾಯ ತಳಪಾಯ ಇವತ್ತೇ ಅಂತ. ಅಂದರೆ ಭವಿಷ್ಯದಲ್ಲಿ ಏನು ಆಗಬೇಕು ಅದು ಇವತ್ತೇ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು. ಅದು ಇವತ್ತು ಯಾರು ಈಗ ಈ ಕ್ಷಣ ಇರ್ತಾರೋ ಅವರಿಗೆ ನಾಳೆಯ ಬುಡ ಇಲ್ಲೇ ಇದೆ ಅಂತ ಅರಿತುಕೊಂಡ್ರೆ ಗೊತ್ತಾಗುತ್ತೆ. ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೀನಿ, ನಾನೇನು ತಿಳ್ಕೊಳ್ಳೋದಿಲ್ಲ. ನಾನು ನೋಡ್ತೀನಿ ಅವರು ಹೇಗೆ ಅದನ್ನು ಬಳಸ್ಕೋತಾರೆ ಅಂತ. ಅದಕ್ಕೆ ಯಾವತ್ತೂ ಪ್ರೆಸೆಂಟ್ ಮೊಮೆಂಟಲ್ಲಿ ಪರಮಾತ್ಮ ನೀ ನನ್ನ ಜೊತೆ ಇದೆಯಾ ಅಂತ ಅವನಿಗೆ ಹೇಳಿದ್ರೆ ಅವನು ಹೇಳಿದ ನೀನೇನು ಕೇಳೋದು ಬೇಕಾಗಿಲ್ಲ, ನನಗೆಲ್ಲ ಗೊತ್ತು, ಆಲ್ರೆಡಿ ಕೊಟ್ಟಿದ್ದೀನಿ, ನೋಡು ಅಷ್ಟೇ ಮಾಡು ನೀನು. ನನಗೇನು ಗೊತ್ತಿಲ್ಲ, ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ನಾನು ನಾಳೆ ಕೊಡೋನಲ್ಲ. ನೀನು ನಾಳೆ ಇದು ಬೇಕು ಅದು ಬೇಕು ಅಂತ ಇದೆಯಾ, ಅದಕ್ಕೆ ನನ್ನ ಹತ್ರ ಏನಿಲ್ಲ. ಬೇಕು ಅನ್ನೋದು ಆಲ್ರೆಡಿ ನಾನು ಕೊಟ್ಬಿಟ್ಟಿದ್ದೀನಿ. ಇದೆ ಅನ್ನೋಕ್ಕೆ ಶುರು ಮಾಡು, ಅದೇ ನಿನ್ನ ಪ್ರಾರ್ಥನೆ. ಸ್ಪಿರಿಚುಯಾಲಿಟಿ ಅಲ್ಲಿ ಬರುತ್ತೆ. ಇದೆ ನನಗೆ ತೃಪ್ತಿ ಇದೆ, ಐ ಆಮ್ ಕಂಟೆಂಟೆಡ್, ಐ ಆಮ್ ಫುಲ್ ಅನ್ನೋದೇ ಸ್ಪಿರಿಚುಯಾಲಿಟಿ. ಐ ಆಮ್ ಫುಲ್, ಐ ಆಮ್ ಟೋಟಲ್, ಏನು ಕೊರತೆ ಇಲ್ಲ ನನಗೆ ಅನ್ನೋದೇ ಸ್ಪಿರಿಚುವಲ್ ಪರ್ಸನ್ದು ಆ್ಯಟಿಟ್ಯೂಡ್. ಬಿಕಾಸ್ ಐ ಆಮ್ ಫುಲ್, ಆಲ್ರೆಡಿ ಹಿ ಹ್ಯಾಸ್ ಗಿವನ್, ನಥಿಂಗ್ ಟು ಆಸ್ಕ್ ಈ ಸ್ಪಿರಿಚುಯಾಲಿಟಿ. ಯಾಕೆಂದರೆ ಪರಮಾತ್ಮ ಕೊಟ್ಟಾದ್ಮೇಲೆ ಅವನು ಯೋಚನೆ ಮಾಡಲ್ಲ, ಕೊಟ್ಬಿಟ್ಟಿದ್ದೀನಿ ನೋಡ್ಕೋ ಅಷ್ಟೇ. ಎಷ್ಟು ಕೇಳಿದ್ರು ನೀನು ಇವಾಗ ಏನು ಕೊಟ್ಟಿದ್ಯಾ ಆ ತಟ್ಟೆನಲ್ಲೇ ಇಟ್ಟಿದ್ದೀನಿ ನೋಡ್ಕೋ, ನಿಂಗೇನು ಬೇಕೋ ಅಲ್ಲಿದೆ ನೀನು ಹುಡುಕೋ, ನೀ ಕಂಡ್ಕೋ, ನೀ ಈ ಕಣ್ಣಲ್ಲಿ ನೋಡಿದ್ರೆ ಕಾಣತ್ತೆ ಇಲ್ದಿರೆ ಕಾಣಲ್ಲ ಅನ್ನೋ ಜ್ಞಾನ ಕೂಡ ಕೊಟ್ಟಿದ್ದಾನೆ. ವೇದ ಉಪನಿಷತ್ತುಗಳೇನು ಹೇಳುತ್ತೆ? ಪರಮಾತ್ಮನ ನೀನು ಕಾಣಬೇಕಾದ್ರೆ ಅವನ ಲೆಕ್ಕ ನಿಂಗೆ ಅರ್ಥ ಆಗಬೇಕಾದ್ರೆ ನೀನು ಒಂದು ವಸ್ತುಸ್ಥಿತಿಯನ್ನು ನೋಡುವಂತಹ ಒಂದು ದೃಷ್ಟಿಕೋನವನ್ನು ಬೆಳೆಸ್ಕೊ, ಪ್ರಜ್ಞಾಪೂರ್ವಕ ದೃಷ್ಟಿಯನ್ನು ಬೆಳೆಸ್ಕೊ. ಮೂರನೇ ಕಣ್ಣು ತೆಗಿ, ಅರಿವಲ್ಲಿ ನೋಡು. ಪರಮಾತ್ಮ ಎಲ್ಲ ಕೊಟ್ಟಾಗಿದೆ, ಅವನ ಹತ್ರ ಇವಾಗ ಏನಿಲ್ಲ, ಎಲ್ಲ ಕೊಟ್ಟುಬಿಟ್ಟು ನೀನು ನೋಡ್ತಾ ಇದ್ದಾನೆ, ಹೇಗೆ ಅದನ್ನು ಉಪಯೋಗಿಸ್ತೀಯ ಅಂತ. ಅದರಿಂದ ಜ್ಯೋತಿಷ್ಯ ಅನ್ನೋದು ಫ್ಯೂಚರ್ ಎಲ್ಲಿದೆ? ಪ್ರೆಸೆಂಟಲ್ಲಿದೆ. ಪ್ರೆಸೆಂಟ್ ನೋಡೋದಕ್ಕೆ ಜ್ಞಾನ ಸ್ಪಿರಿಚುಯಾಲಿಟಿ ಅಲ್ವಾ?